ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ, ಹಾಗೆ ನಿಮ್ಮ ಮೇಲೆ ದೇವರ ಕೃಪೆ ಸದಾ ಇದೆ ಅನ್ನೋದನ್ನು ತೋರಿಸ್ಕೊಡುವಂತಹ 11 ಸಂಕೇತಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇನ್ಯಾಕೆ ತಡ. ಮೊದಲನೇದಾಗಿ, ನೀವು ಪೂಜೆ ಮಾಡುವ ಸಮಯದಲ್ಲಿ ಮನೆಗೆ ಯಾರಾದರೂ ಅತಿಥಿಗಳು, ಚಿಕ್ಕ ಮಕ್ಕಳು, ಸ್ವಾಮಿಗಳು, ಭಿಕ್ಷುಕರು, ಗುರುಗಳು ಹಾಗೆ ಆಕಳು ಬಂದರೆ ಇದರರ್ಥ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು ಎರಡನೇದಾಗಿ, ರಾತ್ರಿ ಕನಸಿನಲ್ಲಿ ದೇವಾಲಯ ಅಥವಾ ದೇವರ ದರ್ಶನ ಆಗೋದು, ಹಾಗೆ ಕನಸಿನಲ್ಲಿ ದೇವರು ನಿಮಗೆ ಆಶೀರ್ವಾದ ಮಾಡ್ದಂಗೆ ಆಗೋದು, ನೀವು ಕನಸಿನಲ್ಲಿ ದೇವರಿಗೆ, ನಿಮ್ಮ ಇಷ್ಟ ದೇವರಿಗೆ ಅಥವಾ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸೋದಾಗಿರ್ಬೋದು ಕಂಡು ಬಂದರೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಅರ್ಥ. ಹಾಗೆ ದೇವರು ಎಂತಹ ಸಂದರ್ಭದಲ್ಲೂ ನಿಮ್ಮ ಕೈ ಬಿಡಲ್ಲ ಅಂತ ಅರ್ಥ ಆಗುತ್ತೆ. ಇನ್ನು ಮೂರನೇದಾಗಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಜೀವನ ಸಂಗಾತಿ ಇದ್ದರೆ ಇದು ದೇವರ ಕೃಪೆಯಿಂದನೇ ಆಗಿರುತ್ತೆ. ಇದು ಮೂರನೇ ಸಂಕೇತ ಆಗಿದೆ. ಅದೇ ರೀತಿ ನಾಲ್ಕನೇದು, ನಿಮ್ಮ ಮನೆಯಲ್ಲಿ ಏನಾದರೂ ಪೂಜೆಯ ಸಂದರ್ಭದಲ್ಲಿ ತೆಂಗಿನಕಾಯಿ ಒಡೆದಂತಹ ಒಂದು ಸಮಯದಲ್ಲಿ ಅದರಲ್ಲಿ ಹೂ ಬಂದಿದ್ದರೆ ಅಥವಾ ಮೊಳಕೆ ಒಡೆದಿದ್ದರೆ ಕಾಯಿ, ಇದರ ಅರ್ಥ ನಿಮಗೆ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ, ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ ಆಗುತ್ತೆ. ಇನ್ನು ಐದನೇದಾಗಿ, ನೀವು ಪೂಜೆ ಮಾಡುವಾಗ ಚಿಕ್ಕದಾಗಿ ಪ್ರಶಾಂತವಾಗಿ ಉರಿಯೋ ಹಾಗೆ ದೀಪವನ್ನು ಹಚ್ಚಿರ್ತೀರ. ಆದರೆ ಅದು ನೀವು ಪೂಜೆ ಆದಮೇಲೆ ಅಥವಾ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ, ನೈವೇದ್ಯ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪ್ರಾರ್ಥನೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಮಗೆ ಅದು ದೊಡ್ಡ ಜ್ವಾಲೆಯಾಗಿ ಪರಿವರ್ತನೆ ಆಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಇದರ ಅರ್ಥ ನೀವು ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ ಅಂತ ಅರ್ಥ ಆಗುತ್ತೆ. ಇದರ ಅರ್ಥ ದೇವರ ಆಶೀರ್ವಾದ, ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ, ದೇವರು ನಿಮ್ಮ ಕೋರಿಕೆಗಳನ್ನು ಕೇಳಿಸ್ಕೊತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಇನ್ನು ಆರನೇ ಸಂಕೇತ, ನಿಮ್ಮ ಮನೆಯ ಮುಂದೆ ಏನಾದರೂ ಜೇನುಗೂಡು ಕಟ್ಟೋದಾಗಿರ್ಬೋದು ಅಥವಾ ಪಾರಿವಾಳಗಳು, ಗಿಳಿಗಳು ಹಾಗೆ ಹಸುಗಳು ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರೋದಾಗಿರ್ಬೋದು, ನಿಮ್ಮ ಮನೆಯ ಅಂಗಳದಲ್ಲಿ ಪದೇ ಪದೇ ಬರೋದಾಗಿರ್ಬೋದು, ಹೆಚ್ಚು ಹೆಚ್ಚು ಕಾಣಿಸ್ತಾ ಇರೋದಾಗಿರ್ಬೋದು, ಹಾಗೆ ಪುಟ್ಟದಾದಂತಹ ಚಿಟ್ಟೆಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ನೀವೇನು ಗಿಡಗಳನ್ನು ಹಾಕಿರ್ತೀರ ಅಲ್ಲಿ ಪದೇ ಪದೇ ಬರೋದಾಗಿರ್ಬೋದು, ಇದು ನಿಮ್ಮ ಮನೆಯಲ್ಲಿ ದೇವರಿದ್ದಾನೆ ಅನ್ನೋ ಸಂಕೇತ ಆಗಿರುತ್ತೆ. ಇಂತಹ ಎಲ್ಲ ಪ್ರಾಣಿಗಳು ನಿಮ್ಮ ಮನೆಯ ಹತ್ತಿರ ಬರೋಕ್ಕೆ ಕಾರಣ, ಇಂತಹ ಜೀವಿಗಳು ನಿಮ್ಮ ಮನೆಯ ಸುತ್ತುವರಿಯೋದಕ್ಕೆ ಕಾರಣ ಅಲ್ಲಿ ಶುದ್ಧತೆ ಇದೆ ಅಂತ ಅರ್ಥ. ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಂತಹ ಜಾಗಗಳಲ್ಲಿ ಇಂತಹ ಪುಟ್ಟ ಜೀವಿಗಳು ಬರುತ್ತೆ ಅಂತೆ. ನಿಮ್ಮ ಮನೆ ಇಷ್ಟೊಂದು ಶುದ್ಧವಾಗಿದೆ ಅಂತ ಅಂದರೆ ಅಲ್ಲಿ ಖಂಡಿತವಾಗಿಯೂ ದೇವರು ನೆಲೆಸಿರ್ತಾನೆ ಅಂತಲೇ ಅರ್ಥ. ಇನ್ನು ಏಳನೇ ಸಂಕೇತ, ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ ಯಾವುದೇ ರೀತಿಯ ಹೆಚ್ಚಿನ ಆರೈಕೆ ಇಲ್ಲದೆ ಇದ್ದರೂ ಕೂಡ, ನೀವು ಸರಿಯಾಗಿ ನೀರು ಹಾಕಲ್ಲ, ಹಾಗೆ ಏನು ಗೊಬ್ಬರ ಹಾಕಿಲ್ಲ, ಸರಿಯಾಗಿ ನೀವು ನೋಡ್ಕೊಳ್ತಾ ಇಲ್ಲ ನಿಮ್ಮ ಗಿಡವನ್ನು, ಆರೈಕೆ ಇಲ್ಲ ಅದಕ್ಕೆ ಅಂದರೂ ಕೂಡ ಚೆನ್ನಾಗಿ ಸೊಂಪಾಗಿ ಬೆಳೀತಾ ಇರುತ್ತೆ. ಏನೇ ಆದ್ರೂ ಅದು ವರ್ಷ ಪೂರ್ತಿ ಸೊಂಪಾಗಿಯೇ ಇರುತ್ತೆ, ಚೆನ್ನಾಗಿ ಬೆಳೀತಾನೆ ಇರುತ್ತೆ. ಇದರರ್ಥ ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಾಸ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು 8ನೇ ಸಂಕೇತದ ಬಗ್ಗೆ ಹೇಳೋದಾದರೆ, ಮನೆಗೆ ಬಂದ ತಕ್ಷಣ ಸಿಗುವಂತಹ ನೆಮ್ಮದಿ. ನೋಡಿ ಫ್ರೆಂಡ್ಸ್, ಕೆಲವೊಂದು ಮನೆಯಲ್ಲಿ ಎಲ್ಲ ಇರುತ್ತೆ, ದೊಡ್ಡ TV ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಸೋಫಾ ಇರುತ್ತೆ, ಆದರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ, ಸದಾ ಅಶಾಂತಿ ತುಂಬಿರುತ್ತೆ, ಜಗಳ ಆಡ್ತಾ ಇರ್ತಾರೆ ಮನೆ ಜನ ಪದೇ ಪದೇ, ಅದೇ ರೀತಿ ಅಲ್ಲಿ ಮನಸ್ತಾಪ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಪೂರ್ತಿಯಾಗಿ ಆವರಿಸುತ್ತೆ ಅಂತಲೇ ಅರ್ಥ. ಇನ್ನು ಮನೆಗೆ ಬಂದ ತಕ್ಷಣ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ, ಹಾಗೆ ಮನಸ್ಸಿಗೆ ಒಂಥರ ಶಾಂತಿ ಸಿಗ್ತಾ ಇದೆ, ಸುಖ ಸಂತೋಷ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ, ಲವಲವಿಕೆ ಇದೆ, ಅಲ್ಲಿರೋಂತಹ ಜನರು ಖುಷಿಯಾಗಿದ್ದಾರೆ, ಇದ್ದಿದ್ರಲ್ಲೇ ಖುಷಿಯಾಗಿದ್ದಾರೆ, ಏನೋ ಒಂಥರ ಭಾರ ಇಳ್ದಂಗಾಗುತ್ತೆ ಮನೆ ಒಳಗಡೆ ಕಾಲಿಟ್ರೆ. ಅಂತಹ ಮನೆಯಲ್ಲಿ ದೇವರು ಇದ್ದಾನೆ ಅಂತ ಅರ್ಥ. ಇನ್ನು 9ನೇ ಸಂಕೇತ, ಶುಭ ಶಕುನಗಳು. ಇಲ್ಲಿ ಕೆಲವೊಂದು ಶಕುನಗಳು ನಿಮ್ಮ ಮನೆಯಲ್ಲಿ ಕಂಡು ಬಂದರೆ, ಇಲ್ಲಿ ನೀವು ಅಂದುಕೊಂಡಂತಹ ಕೆಲವೊಂದು ಕೆಲಸಗಳು ನೀವು ಅಂದುಕೊಂಡಂಗೆ ಆಗೇ ಬಿಡುತ್ತದು. ನೀವು ಅಂದ್ಕೊಂಡಿರಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆದರೂ ಕೂಡ ನೀವು ಜಸ್ಟ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ, ಅದು ಏನೋ ಗೊತ್ತಿಲ್ಲ, ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಇದು ಆಗಿಬಿಡುತ್ತೆ. ಇಲ್ಲಿ ನಾವು ಕಾಕತಾಳೀಯ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ಆ ಥರ ಇರಲ್ಲ. ಅಲ್ಲಿ ದೈವದ ಒಂದು ಶಕ್ತಿ ಇರೋದ್ರಿಂದ
ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇರೋದ್ರಿಂದ ಆ ಕೆಲಸಗಳು ಆಗ್ತಾ ಇರುತ್ತೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಆಗ್ತಾ ಇರುತ್ತೆ. ಹಾಗೆ ಸಾಯಂಕಾಲ ಬೆಳಗ್ಗೆ ಗೋಧೂಳಿ ಸಮಯದಲ್ಲಿ ಹಾಲು ಉಕ್ಕೋದು ನಿಮ್ಮ ಮನೆಯಲ್ಲಿ, ಇದು ಕೂಡ ಒಂದು ಒಳ್ಳೆಯ ಶಕುನ. ನಿಮ್ಮ ಮನೆಯಲ್ಲಿ ದೇವರಿದ್ದಾನೆ ಅಂತ ತೋರಿಸ್ಕೊಡುತ್ತೆ. ನೀವು ಒಳ್ಳೆಯದನ್ನು ಮಾತಾಡಿದ್ರೆ ಆ ಒಂದು ಸಮಯದಲ್ಲಿ ಹಲ್ಲಿ ಲೊಚ್ಚಿಕೊಡುತ್ತೆ ಮನೆಯಲ್ಲಿ, ಇದು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಇದೆ ಅಂತ ಎತ್ತಿ ಹಿಡಿಯುತ್ತೆ. ಹಾಗೆ ಯಾರನ್ನಾದರೂ ನೀವು ನೆನಪಿಸ್ಕೊಂಡಾಗ ಅವರು ಸಡನ್ನಾಗಿ ಮನೆಗೆ ಬರೋದು ಅಥವಾ ಅವರು ಅದೇ ಟೈಮಲ್ಲಿ ನಿಮಗೆ ಒಂದು ಕಾಲ್ ಮಾಡೋದು ಆಗಿರ್ಬೋದು, ಇದು ಕೂಡ ಅಷ್ಟೇ ನಿಮ್ಮ ಮನಸ್ಸಿನ ಮಾತು ದೇವರಿಗೆ ಕೇಳಿಸುತ್ತೆ ಅಂತ ಅರ್ಥ ಆಗುತ್ತೆ. ಹಾಗೆ ಕೆಲವೊಂದು ನಿಮ್ಮ ಹತ್ತಿರ ಇರುವಂತಹ ನೀವು ಕಳೆದುಕೊಂಡಂತಹ ದುಬಾರಿ ವಸ್ತುಗಳು ಏನೋ ನಿಮ್ಮ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಏನೋ ಹುಡುಕೋವಾಗ ಏನೋ ಸಿಗುತ್ತೆ ಅಂತಾರಲ್ವ, ನೀವು ಹುಡುಕೋವಾಗ ಸಡನ್ನಾಗಿ ನೀವು ಹಿಂದೆ ಎಂದೋ ಕಳೆದುಕೊಂಡಿರುವಂತಹ ದುಬಾರಿ ವಸ್ತುಗಳು ಮತ್ತೆ ನಿಮಗೆ ಸಿಗೋದು. ಇದರ ಅರ್ಥ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ದೇವರ ಕೃಪೆ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು 10ನೇ ಸಂಕೇತ ಅನ್ನೋದಾದರೆ ದೈವಿಕ ಸುವಾಸನೆ. ನೀವು ಊದುಬತ್ತಿ ಧೂಪ ಏನು ಇಲ್ದಿದ್ರೂ ಕೂಡ ಎಲ್ಲಿಂದನೋ ಒಂದು ಸುಂದರವಾದಂತಹ ಬಹಳ ಪರಿಮಳಯುಕ್ತವಾದಂಥ ಒಂದು ಸುವಾಸನೆ ನಿಮ್ಮಲ್ಲಿ ಬೀರುತ್ತೆ. ನಿಮಗೆ ಸಡನ್ನಾಗಿ ನಿಮ್ಮ ಮೂಗಿಗೆ ಬಂದು ಮತ್ತೆ ಅದು ಮರೆಮಾಚುತ್ತೆ. ಇದರ ಅರ್ಥ ನಿಮ್ಮ ಮನೆಯಲ್ಲಿ ದೇವರ ಒಂದು ಕೃಪೆ ಇದೆ ಅಂತ ಅರ್ಥ, ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ಇನ್ನು ಕೊನೆಯದಾಗಿ 11ನೇ ಸಂಕೇತ, ಸಹಜವಾಗಿ ಪೂಜೆ ಮಾಡಲೇಬೇಕು ಅಲ್ವಾ, ಆದರೂ ಕೂಡ ನಿಮಗೆ ಮನೇಲಿದ್ದಾಗ ಪದೇ ಪದೇ ಪೂಜೆ ಮಾಡಬೇಕು, ದೀಪ ಹಚ್ಚಲೇಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಪದೇ ಪದೇ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಹಾಗೆ ದೇವ್ರ ಮುಂದೆ ಧ್ಯಾನ ಮಾಡಬೇಕು, ಒಂದು 2 ನಿಮಿಷನಾದರೂ ಟೈಮ್ ಎಷ್ಟೇ ಇಲ್ಲ, ನಾವು ಎಷ್ಟೇ ಬ್ಯುಸಿ ಆಗಿದ್ದೀವಿ ಅಂದರೂ ಒಂದು 2 ನಿಮಿಷನಾದರೂ ನಾವು ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಬೇಕು, ದೀಪ ಹಚ್ಚಬೇಕು. ಈ ಥರ ದೈವಿಕ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಪದೇ ಪದೇ. ಇದರ ಅರ್ಥ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದೈವ ಶಕ್ತಿ, ದೇವರ ಶಕ್ತಿ, ದೈವಿಕ ಒಂದು ದೈವದ ಅನುಗ್ರಹ ನಿಮ್ಮ ಮನೆ ಮೇಲೆ ಇದೆ ಅಂತ ಅರ್ಥ ಆಗುತ್ತೆ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನನ್ನ ಮಾಹಿತಿನ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ನನ್ನ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನನ್ನ ಚಾನಲ್ನ ಶೇರ್ ಮಾಡಿ, ಮಾಹಿತಿನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಹೊಸ ವಿಚಾರಗಳೊಂದಿಗೆ, ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.